ಏನು ಮಾಡುತ್ತೆ? ಬೈಬಲಲ್ಲಿ ಓದ್ತೇವೆ, ಹೋಸೇಯನ ಪ್ರವಾದಿ ಗ್ರಂಥ 4ನೇ ಅಧ್ಯಾಯದ 10ನೇ ವಚನದಿಂದ ಗಮನಿಸಿದಾಗ ಬೈಬಲ್ ಹೇಳ್ತದೆ, ಆಧಾರ ಮಾಡುತ್ತಿದ್ದರೂ ಪ್ರಜಾ ಅಭಿವೃದ್ಧಿ ಆಗದು, ಯೆಹೋವನ ಕಡೆ ಗಮನಿಸುವುದನ್ನು ಬಿಟ್ಟು ಬಿಟ್ಟಿದ್ದಾರಷ್ಟೇ. ವ್ಯಭಿಚಾರ, ದ್ರಾಕ್ಷಾರಸ, ಮದ್ಯಗಳು ಬುದ್ಧಿಯನ್ನ ಕೆಡಿಸುತ್ತದೆ. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ಆಧಾರ ಮಾಡ್ತಿದ್ರೆ ಪ್ರಜಾವೃದ್ಧಿ ಆಗೋದಿಲ್ಲ. ಬೈಬಲ್ ಹೇಳ್ತದೆ, ಯೆಹೋವನ ಕಡೆ ಗಮನವನ್ನ ಸಲ್ಲಿಸುವುದನ್ನೇ ಜನ ಬಿಟ್ಬಿಟ್ಟಿದ್ದಾರೆ. ವ್ಯಭಿಚಾರ, ದ್ರಾಕ್ಷಾರಸ, ಮದ್ಯ ರಸಗಳು ಏನ್ ಮಾಡ್ತಿದೆ ಅಂದ್ರೆ ನಿನ್ನ ಬುದ್ಧಿಯನ್ನ ಕೆಡಿಸ್ತಾ ಇದೆ. ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆ ಪ್ರಕಾರ ಪರರ ಸ್ತ್ರೀ ಸಂಗಡ ಸೇರಿದ್ರೆ ಅದು ವ್ಯಭಿಚಾರ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಕಣ್ಣಿನಿಂದ ಮೋಹಿಸಿದ್ರೇನೆ ವ್ಯಭಿಚಾರ. ಹೊಸ ಒಡಂಬಡಿಕೆಯಲ್ಲಿ ಒಂದು ಸ್ತ್ರೀಯನ್ನ ಕಣ್ಣಿನಿಂದ ಮೋಹಿಸಲೇಬಾರದು. ಬೈಬಲ್ ಹೇಳ್ತದೆ, ಒಂದು ಸ್ತ್ರೀಯನ್ನ ಕಣ್ಣಿನಿಂದ ಮೋಹಿಸಿದ್ರೆ ಅದು ವ್ಯಭಿಚಾರ. ಇವತ್ತು ಯೌವನಸ್ಥರೇ, ಇಲ್ಲಿರೋ ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಮೊಬೈಲ್, ನಿನ್ನ ಕಣ್ಣುಗಳು, ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರುತ್ತೆ. ನಿನ್ನ ಕಣ್ಣು ಕೆಟ್ಟದಾದ್ರೆ ನಿನ್ನ ದೇಹವೆಲ್ಲ ಕತ್ಲಾಗೋಗ್ಬಿಡುತ್ತೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಮೋಹದಿಂದಲೋ ನೀನು ನೋಡ್ತಿರುವ ಕಾರ್ಯದಿಂದಲೋ ಏನಾದ್ರೂ ಕಾರ್ಯ ಮಾಡ್ತಾ ಇದ್ರೆ ನಾನು ಹೇಳ್ತೇನೆ, ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ.